ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಶಿವಮೊಗ್ಗ ಜಿಲ್ಲಾ ಶಾಖೆಯಿಂದ ಆಗಸ್ಟ್ 31ರ ಶನಿವಾರದಂದು ಶಿವಮೊಗ್ಗದ ತರುಣೋದಯ ಸಂಸ್ಕೃತ ಭವನದಲ್ಲಿ ಶ್ರಾವಣ ಸಂಜೆ ಕಾರ್ಯಕ್ರಮ ನಡೆಯಿತು. ಪಾಂಡವರಿಗೆಯೂ ಮನದೊಲವಿನಲ್ಲಿ ಕೌರವರಿಗೆಯೂ ನೆರವಾಗಬೇಕು ಅಂತ ಮಧ್ಯಮಣಿ ನ್ಯಾಯ ಅಂತ ಹೇಳ್ತಾರೆ. ಮಧ್ಯ ಕವಿ ಪದ ಹಾಕಿಬಿಟ್ಟಿರ್ತಾರೆ. ಆ ಪದವನ್ನು ಮುಂದಿನ ಪದದ ಜೊತೆ ಸೇರಿಸಿದ್ರೆ ಒಂದರ್ಥ, ಹಿಂದಿನ ಪದದ ಜೊತೆ ಸೇರಿಸಿದ್ರೆ ಇನ್ನೊಂದು ಅರ್ಥ. ನೋಡಿ ಸಾಹಿತ್ಯ ಚಮತ್ಕಾರ ಹೇಗೆ ಮನದೊಲವಿನಲ್ಲಿ ಕೌರವರಿಗೆಯೂ ಮನದೊಲವಿನಲ್ಲಿ ಪಾಂಡವರಿಗೆಯೂ ಅಥವಾ ಪಾಂಡವರಿಗೆಯೂ ಮನದೊಲವಿನಲ್ಲಿ ಕೌರವರಿಗೆಯೂ ಇದೆ. ಆ ಮನದೊಲವಿನಲ್ಲಿ ಎಲ್ಲ ಬೇಕಾದರೂ ಹಾಕಬಹುದು. ಶ್ರೀ ಪ್ರಸಾದ್ ಮತ್ತೂರು ಮತ್ತು ಶ್ರೀ ಅಚ್ಯುತ ಮತ್ತೂರು ಅವರು ಗಮಕಲಹರಿ ನಡೆಸಿಕೊಟ್ಟರು. ಕುಮಾರವ್ಯಾಸ ಭಾರತದಿಂದ ಅರ್ಜುನ ಕೌರವರಿಂದ ಶ್ರೀಕೃಷ್ಣ ಭೇಟಿ ಪ್ರಸಂಗದ ವಾಚನ ಮತ್ತು ವ್ಯಾಖ್ಯಾನ ನಡೆಯಿತು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಸುಧೀಂದ್ರ ಅವರು ಮಾತನಾಡಿದರು. ಗಮಕಗಳು ತಮ್ಮ ವಾಚನ ಮತ್ತು ವ್ಯಾಖ್ಯಾನ ಪ್ರತಿಭೆ ಬಳಸಿ ಹಳೆಗನ್ನಡ ಕಾವ್ಯ ಪರಂಪರೆಯನ್ನ ಜೀವಂತವಾಗಿಟ್ಟಿದ್ದಾರೆ. ಮುದ್ರಣ ಪ್ರತಿಗಳಿದ್ದರೂ ಕುಂಠಿತವಾಗಿರುವ ಓದುವ ಹವ್ಯಾಸಕ್ಕೆ ಸವಾಲೆಂಬಂತೆ ಗಮಕ ಕಲೆ ಸಹಜವಾಗಿ ತಾಜಾತನದಿಂದ ಕಾವ್ಯಗಳನ್ನು ಸಹೃದಯರು ಶ್ರಾವ್ಯದಿಂದ ಆಸ್ವಾದಿಸುವಂತೆ ಮಾಡುತ್ತಿರುವುದು ನಮ್ಮ ಅದೃಷ್ಟ ಎಂದು ತಿಳಿಸಿದರು. ಸಮನ್ವಯ ಪ್ರಮುಖ ಶ್ರೀಹರ್ಷ ಎಲ್ಲರಿಗೂ ಸ್ವಾಗತ ಕೋರಿದರು. ಸಂಪರ್ಕ ಪ್ರಮುಖ ಶ್ರೀ ಸತ್ಯನಾರಾಯಣ ಅವರು ವಂದಿಸಿದರು. ನಶ್ವರವಾದ ಜೀವನದಲ್ಲಿ ಚಂಚಲ, ಯಾರ ಬಳಿಯದು ತುಂಬದಿಲ್ಲ ಇರೋದಿಲ್ಲ. ಇಂಥ ಭೂಮಿಗೋಸ್ಕರವಾಗಿ ಅಶಾಶ್ವತವಾದಂತಹ ಭೂಮಿಗೋಸ್ಕರವಾಗಿ ಶಾಶ್ವತವಾದಂತಹ ಕೀರ್ತಿಯನ್ನು ಹಾಳಾಕಬಾರದು. ಮನುಷ್ಯನಿಗೆ ಸಂಪತ್ತು ಸೇರ್ಬಿಟ್ರೆ ಅವಿವೇಕ ಅಹಂಕಾರ ಈ ಧರೆಯಮ್ಮದೆಂದೇ ನಾನಕದ ಸಾಮ್ರಾಜ್ಯ ಕೈದುವರು ಎಂದು ಹರಿ ನುಡಿದ. ಕುಮಾರವ್ಯಾಸ ಹೇಳ್ಬಿಡ್ತಾರೆ, ಇಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವುದರಲ್ಲಿ ಇಳೆಗೆ ಪಂಚಮ ಶ್ರುತಿಯನ್ನವರಿಗೆ ಒಂದು ಕೃಷ್ಣ ಮೆಚ್ಚಲಿಕ್ಕೆ ಹೇಳ್ತೀವಿ. ಅಂದ್ರೆ ಇವತ್ತು ಕೃಷ್ಣ ಇಲ್ಲ, ಅದು ಯಾರು ಮೆಚ್ಚಿಸ್ಬೇಕು? ರಾಣಿ ನಮ್ಮೆಲ್ಲರಿಗೂ ಕೃಷ್ಣ ಬರ್ತಾರ. ನಾವು ಯಾಕೆ ಮೆಚ್ಚುವಂಗಿದ್ರೆ ಕೃಷ್ಣ ಅನ್ನೋದು ಬಂದ ಅಂತಹ ಶಕ್ತಿಯನ್ನ ಈ ಎರಡು ಕಲಾ ಪ್ರತಿಭೆಗಳಿಗೆ ಕೊಡ್ತಾರೆ. ಆ ಕುಮಾರವ್ಯಾಸ ಹೇಳು ಹಾಡಿದರೆ ಅಂದ್ರೆ ಹಿಂದೆ ಇದರ ಅನುಮತಿಯಾಗಿದ್ದಾಗ ಕುಮಾರವ್ಯಾಸ ಭಾಗವನ್ನು 5 ರೂಪಾಯಿ ಒಂದು ಪುಸ್ತಕ ಮಾಡಿ ಹಂಚಿದ್ರು. ಅಂದ್ರೆ ಜನಪ್ರಿಯವಾಗಿ ಏನಾದರೂ ಕಾವ್ಯ ಓದಿದೆ ಅಂದ್ರೆ ಮುದ್ರಣ ಓದೋರಿಲ್ಲ, ಗ್ರಂಥಗಳನ್ನ ಶ್ರಾವ್ಯ ಮಾಡಬೇಕು, ನಾವು ಕೇಳಬೇಕು. ಆಮೇಲೆ ಇಂಥ ಕಾವ್ಯಗಳಿದೆಯಲ್ಲ, ಪ್ರತಿ ವ್ಯಾಖ್ಯಾನ ಪ್ರತಿ ಗಮಕಿ ಕೂಡ ತಮ್ಮದೇ ಧಾಟಿಯಲ್ಲಿ ಹಾಡೋದ್ರಿಂದ, ವಾಚನ ಮಾಡೋದ್ರಿಂದ, ವ್ಯಾಖ್ಯಾನ ಮಾಡೋದ್ರಿಂದ ನಮಗೆ ನಮ್ಮ ಲೌಕಿಕದ ಹಲವಾರು ಸಂದರ್ಭಗಳು, ಘಟನೆಗಳು, ದೇವರ ಮಹಿಮೆ ಇವೆಲ್ಲ ಬೇರೆ ಬೇರೆ ಕಲ್ಪನೆ ಕೊಡ್ತಾರೆ. ಕುಮಾರವ್ಯಾಸ ಒಂದು ಕಲ್ಪನೆ ಕೊಟ್ಟ, ಇವರು ಕವಿಗಳಾಗ್ತಾರೆ, ಇವರ ವಿಸ್ತಾರ
ಪರಿಷತ್ತಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಟ್ಟರು. ನಾವಾಗಲೇ ಒಮ್ಮೆ ಈ ಹಿಂದೂ ಧರ್ಮದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ನಂತರ ವೈದ್ಯಕೀಯ ಸಾಹಿತ್ಯದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ಆಮೇಲೆ ನಾವು ಕೂಡಲಿಯ ಶ್ರೀಗಳ ಜೊತೆಗೆ ಅವರು ಒಂದು ಹೇಳಿದ್ರು, ಇವತ್ತು ಆಧುನಿಕ ಸಮಸ್ಯೆಗಳಿಗೆ ಪಾರಂಪರಿಕ ಸಮಸ್ಯೆಗಳಿಗೆ ಪಾರಂಪರಿಕ ಪರಿಹಾರಗಳಿವೆ. ಅದು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಜ್ಞಾಪಕ ಆಯಿತು, ಇಂಥ ಎಷ್ಟೋ ವಿಚಾರಗಳು ನಮ್ಮ ಮನೆಯಲ್ಲಿ ಇವೆ. ಹಾಗಾಗಿ ನಾವು ಶ್ರಾವಣದ 4 ಶನಿವಾರ ಆಯ್ಕೆ ಮಾಡ್ತೀವಿ. ಪ್ರತಿ ಮನೆಗೆ ಹೋಗೋಣ, ಅಲ್ಲಿನ ವಿಚಾರ ತೆಗೆದುಕೊಳ್ಳೋಣ. 10 ಜನ ಸಹೃದಯ ಇರಬಹುದು, 10 ಜನಕ್ಕೆ ಅದು ಲಾಭ ಆಗುತ್ತೆ. 10 ಜನಕ್ಕೆ ಲಾಭ ಆಗುತ್ತೆ, ಅದು 10 ಕುಟುಂಬಕ್ಕೆ, 10 ಸ್ನೇಹಿತರಿಗೆ, 10 ಹತ್ತದಲ್ಲೇ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದಕ್ಕೂ ಕೂಡ ಅಚ್ಯುತ ಮತ್ತು ಪ್ರಸಾದ್ ಅವರಿಗೆ ಅವ್ರನ್ನ ಕರೆತಂದ ನಮ್ಮ ಶ್ರೀ ಹರ್ಷ ಅವರು ಕೂಡ ಆಭಾರ ಯಾಕಂದ್ರೆ ಆಕಾಶವಾಣಿಯಲ್ಲಿ ಮಾರ್ಕಂಡೇಯ ಅವಧಾನಿಗಳ ವ್ಯಾಖ್ಯಾನ, ದೇಶಮೂರ್ತಿಯವರ ಕಾವ್ಯ ವಾಚನ ಎಲ್ಲ ಧ್ವನಿ ರೆಕಾರ್ಡ್ ಮಾಡೋದು ಅಂತಹ ಪುಣ್ಯಗಳನ್ನು ಸಿಕ್ಕಿತು. ಅವರ ಜೊತೆಗೆ ಅವರ ಮನೆತಂದವರ ಮಕ್ಕಳು ಮೊಮ್ಮಕ್ಕಳು ಇವತ್ತು ಜೊತೆ ಇದ್ದಾರೆ. ನಮ್ಗೆ ಅವರೇ ಬಂದಾಗ ನಾವು ಸಂತೋಷ ಆಗುತ್ತೆ. ನಮ್ಗೆ ಯಾವಾಗ ನಮ್ಮ ಪರಂಪರೆ ಜೊತೆಗಿದೆ ಅಂತಂದ್ರೆ ನಮ್ಮ ತಂದೆ, ಅಜ್ಜ, ತಾತ ಅವರೆಲ್ಲ ನಮ್ಮ ಜೊತೆಗಿರ್ತಾರೆ. ಆ ಪರಂಪರೆ ಮಾಡಿಕೊಟ್ಟಿದ್ದಾರೆ. ಈಗಲೂ ಕೂಡ ಭಾರತ ಬೆಳೆಯಲಿ, ಸುಮಾರು ವರ್ಷ ಬೆಳೆಯಲಿ, ನಮ್ಮ ಇಡೀ ನಾಡಿಗೆ ಕೀರ್ತಿ ತರಲಿ. ವಂದನೆಗಳು.